ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಗೆ ಮಧ್ಯಮ ಫಲ. ಯಾಕೆಂದರೆ ಮೀನರಾಶಿಯಿಂದ 5ನೇ ಮನೆಯಲ್ಲಿ ಗೋಚರ ಆಗ್ತಾ ಇದೆ. ಮಧ್ಯಮ ಫಲ ಅಂತೇನಿಲ್ಲ, ಮೀನರಾಶಿಯವ್ರಿಗೆ ಒಂದು ಒಳ್ಳೆ ಜಾಕ್ಪಟ್ಟೆ ಬಿಡಿ. ಯಾಕೆಂತಂದರೆ 5ನೇ ಮನೆಯಲ್ಲಿ ಗುರು ಕೂತ್ಕೊಂಡಿದ್ದಾರೆ ಪೂರ್ವ ಪುಣ್ಯ ಸ್ಥಾನಕ್ಕೆ. ಅದು ಸಾಲದು ಅಂತ ಪೂರ್ವ ಪುಣ್ಯ ಸ್ಥಾನಕ್ಕೆ ಸೂರ್ಯ ಬಂದು ಕೂತಿದ್ದಾರೆ. ಅದೂ ಸಾಲದು ಅಂತ ಚಂದ್ರ ಬಂದು ಕೂತಿದ್ದಾರೆ. ಇನ್ನಷ್ಟು ಬಲ ಕೊಡ್ತೀನಿ ಅಂತ ಬುಧ ಬಂದು ಕೂತಿದ್ದಾರೆ. ಇನ್ನೇನು 5ನೇ ಮನೆಯಲ್ಲಿ 4 ಗ್ರಹ ಇದೆ. ಒಂದು ಬುದ್ಧಿವಂತಿಕೆ, ಇನ್ನೊಂದು ಧನ, ಇನ್ನೊಂದು ಹಿರಿಯರ ಆಶೀರ್ವಾದ, ಇನ್ನೊಂದು ಮನಸ್ಸು, ಇದೆಲ್ಲ ಸಮತೋಲನ ಆಗಿಬಿಡುತ್ತೆ. ಮಧ್ಯಮ ಫಲ. ಈ ಗ್ರಹಣದಿಂದ ಏನು ಮೀನ ರಾಶಿಯವ್ರಿಗೆ ನೆಗೆಟಿವಿಟಿ ಇಲ್ಲ. ಬಟ್ ಜನ್ಮ ಶನಿ ಪ್ರಭಾವ ಅನ್ನುವಂಥದ್ದು ನಿಮಗಿರುತ್ತೆ. ಅದು ನಿಮ್ಮ ಜಾತಕದ ಶನಿ ಇರುವಂಥ ಸ್ಥಾನದ ಮೇಲೆ ಡಿಪೆಂಡ್ ಆಗುತ್ತೆ ಬಿಡಿ. ಪಾಸಿಟಿವ್ ನೆಗೆಟಿವ್ ಅದು ಕೂಡ ನೋಡ್ಕೋಬೋದು, ನಿಮ್ಮ ಮೂಲ ಜಾತಕವನ್ನು ನೋಡಿಸ್ಕೋಬೇಕಾಗುತ್ತೆ. ಬಟ್ ಗ್ರಹಣದ ಪ್ರಭಾವ ಅಂತ ಬಂದಾಗ ಪಂಚಮ ಸ್ಥಾನ ತುಂಬ ಬಲಿಷ್ಠವಾಗಿರೋದ್ರಿಂದ ಮಧ್ಯಮ ಫಲ ಸಿಗುತ್ತೆ. ಒಳ್ಳೆಯ ಸಕಾರಾತ್ಮಕವಾದಂಥ ಚಿಹ್ನೆಗಳು, ಅಭಿವೃದ್ಧಿ ಅನ್ನುವಂಥದ್ದು ಕಾಣುತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ. ಸುಮಾರು ದಿನಗಳಿಂದ, ತಿಂಗಳುಗಳಿಂದ, ವರ್ಷಗಳಿಂದ ಆಗದೇ ಇರತಕ್ಕಂಥ ಕೆಲಸಗಳು ಈ 1 ತಿಂಗಳಲ್ಲಾಗುತ್ತೆ ನೋಡಿ ನಿಮಗೆ. ಅದರಲ್ಲೂ ಸರ್ಕಾರಿ ಕೆಲಸಗಳೆಲ್ಲ ತುಂಬ ಚೆನ್ನಾಗಿ ಆಗಿಬರುತ್ತೆ. ಗೌರವ, ಸ್ಥಾನಮಾನ, ಅಭಿವೃದ್ಧಿ ಒಂಥರ ನಿಮ್ಮ ಏಜ್ಗೆ ಅನುಸಾರವಾಗಿ. ಈಗ 10 ವರ್ಷದ ಮಗುಗೆ ಉದ್ಯೋಗ ಸಿಗುತ್ತೆ, ಉದ್ಯೋಗದಲ್ಲಿ ಅಭಿವೃದ್ಧಿ ಇರುತ್ತೆ ಮೀನರಾಶಿಯವ್ರಿಗೆ ಅಂತ ಹೇಳಿದ್ರೆ ಅದು ನಂಬಕ್ಕಾಗುತ್ತಾ? ನಗೆ ಪಾಟ್ಲಾಗಲ್ವಾ? 10 ವರ್ಷದ ಮಗುಗೆ ಏನು ಬೇಕು ಅಂದರೆ ವಿದ್ಯೆ ಬೇಕು, ಆರೋಗ್ಯ ಬೇಕು. ಆ ಎರಡಕ್ಕೂ ಕೂಡ ಫಲ ಸಿಗಬೇಕು ನಮಗೆ ಜ್ಯೋತಿಷ ಪ್ರಕಾರ. ಹಾಗೆ 25 ವರ್ಷದ ಯುವಕನಿಗೆ ಅಥವಾ ಯುವತಿಗೆ ಉದ್ಯೋಗ ಸಿಗಬೇಕು, ವಿವಾಹ ಈ ಥರ ಆಯಾ ವಯಸ್ಸಿಗೆ ಸಂದರ್ಭಕ್ಕೆ ಪ್ರಕಾರವಾಗಿ ಮೀನರಾಶಿಯವರಿಗೆ ಆ ಫಲ ಸಿಗುತ್ತೆ ಅಂತ ತೊಂದರೆ ಇಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮವಾಗಿದೆ. ಮೆಡಿಸನ್ನು, ಮೆಡಿಕಲ್ಲು, ಈ ಥರ ಕ್ಲಿನಿಕ್ ಇಟ್ಕೊಂಡಿರೋರು, ಮೆಡಿಕಲ್ ಶಾಪು, ಮೆಡಿಕಲ್ ಎಕ್ವಿಪ್ಮೆಂಟ್ಸು, ಮೆಡಿಕಲ್ ಕಾಲೇಜಸ್ಸು, ದೊಡ್ಡ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸು, ಡಾಕ್ಟರ್ಸು, ಆಯುರ್ವೇದ ಆಗ್ಬೋದು, ಸಿದ್ಧ ಆಗ್ಬೋದು, ಅಲೋಪತಿ ಆಗ್ಬೋದು, ಈ ಥರ ಮೆಡಿಕಲ್ ಸಂಬಂಧಪಟ್ಟಂಥ, ವೈದ್ಯಕ್ಕೆ ಸಂಬಂಧಪಟ್ಟಂಥ ತುಂಬ ಚೆನ್ನಾಗಿರುತ್ತೆ. ಸರಿಯಾದ ಮಾರ್ಗದರ್ಶನ ಅನ್ನುವಂಥ ಶಿಕ್ಷಕರಿಂದ ಸಿಗುತ್ತೆ. ಒಳ್ಳೆಯ ಕರ್ಮಫಲ ನಿಮಗೆ ಪಾಸಿಟಿವ್ ಆಗಿರುತ್ತೆ. ಬಹುಕಾಲದಿಂದ ಬಾಕಿ ಉಳಿದಿದ್ದಂಥ ಎಲ್ಲ ಕೆಲಸಗಳು ನಿಮಗೆ ನೆರವೇರುತ್ತೆ. ವೈಯಕ್ತಿಕ ಜೀವನದಲ್ಲಿ ಶುಭ ಸುದ್ದಿ ಜಾಸ್ತಿ ಆಗುತ್ತೆ. ಆ್ಯಂಡ್ ನಿಮಗೆ ಗಂಡ ಹೆಂಡತಿ ಮಧ್ಯೆ ಇರತಕ್ಕಂಥ ಪ್ರೀತಿ, ಬಾಂಧವ್ಯ, ಪ್ರೇಮದ ವಿಚಾರಗಳು ಅಭಿವೃದ್ಧಿಯಾಗಿ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು ಇರುತ್ತೆ. ಒಟ್ಟಾರೆ ಎಲ್ಲ ಪಾಸಿಟಿವ್ ಆಗಿದೆ. ಇಷ್ಟೆಲ್ಲ ಪಾಸಿಟಿವ್ ಆಗಿದ್ರೆ ಒಂದಾದರೂ ನೆಗೆಟಿವ್ ಇರಬೇಕಲ್ಲ. ಏನದು ನೆಗೆಟಿವ್ ಅಂತಂದರೆ, ಚತುರ್ಥ ಭಾವದಲ್ಲಿ ಕುಜ ಕೂತ್ಕೊಂಡು ವಾಯುತತ್ವದಲ್ಲಿರೋದ್ರಿಂದ ಹೆಚ್ಚು ಸಾಹಸ ಮಾಡೋಕ್ಕೆ ಹೋಗಬೇಡಿ. ಈ ಜಲಪಾತಗಳಲ್ಲಿ ಧುಮುಕೋದು, ಅಥವಾ ಸಮುದ್ರದಲ್ಲಿ ನನಗೆ ಈಜು ಬರುತ್ತೆ ಅಂತ ಸ್ವಲ್ಪ ದೂರ ಹೋಗೋದು, ಅಥವಾ ಈ ಥರದ್ದು ದೊಡ್ಡ ದೊಡ್ಡದು ವೀಲಿಂಗ್ ಮಾಡಿ ಗಾಡಿ ಓಡಿಸೋದು, ಸ್ಪೀಡಾಗಿ ಕಾರ್ ಓಡಿಸೋದು, ಇದೆಲ್ಲ ಸಾಹಸಗಳು ಮಾಡೋಕ್ಕೆ ಹೋಗಬೇಡಿ. ನಿಮ್ಮನ್ನು ನಂಬಿ ತುಂಬ ಜನ ಇರ್ತಾರೆ. ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ಎಷ್ಟೋ ಜನ ನಿಮ್ಮನ್ನು ನಂಬಿರ್ತಾರೆ. ಹಾಗಾಗಿ ಸಾಧ್ಯವಷ್ಟು ಮೀನರಾಶಿಯವರು ಈ ವಿಚಾರದಲ್ಲಿ ಎಚ್ಚರ ಇರಿ. ಯಾಕೆ ನಾನು ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಈ 1 ತಿಂಗಳು ನಿಮ್ಗೆ ಎಷ್ಟು ಪಾಸಿಟಿವ್ ಇದೆಯೋ, ನಾನು ಮಧ್ಯಮ ಫಲ ಅಂತ ಹೇಳಿದ್ನಲ್ಲ, ಪಾಸಿಟಿವ್ ಮಧ್ಯಮ ಫಲವಾಗಿ ಪಾಸಿಟಿವಲ್ಲಿ ಎಲ್ಲ ಸೇರಿಕೊಳ್ಳುತ್ತೆ. ನೆಗೆಟಿವ್ ಆಗಿ ನಿಮಗೆ ನೀರಿನಿಂದ, ಗಾಳಿಯಿಂದ, ವಾಹನದಿಂದ ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ. ಅಪಘಾತ ಆಗ್ಬೋದು, ಮತ್ತೊಂದು ಆಗ್ಬೋದು, ಎಲ್ಲವನ್ನ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಜಾಸ್ತಿ ಜಾಗೃತಿಯಾಗಿ ನಿಮ್ಮ ಶರೀರ, ಆರೋಗ್ಯ ಎರಡನ್ನೂ ಕಾಪಾಡ್ಕೊಳ್ಳಿ. ಏನು ಪರಿಹಾರ ಮಾಡ್ಕೋಬೇಕು? ಪರಿಹಾರ ಅಂತ ಬಂದಾಗ ಶನೈಶ್ಚರಣ ಆರಾಧನೆ ಮಾಡಬೇಕಮ್ಮ. ಶನಿ ಆರಾಧನೆ ಮಾಡುವಂಥದ್ದು ಖಂಡಿತ ಬೇಕೇ ಬೇಕು. ಗ್ರಹಣದಿಂದ ನಾನು ಹೇಳ್ತಾ ಇಲ್ಲ, ಇದು ಗ್ರಹಣದ ಪರಿಹಾರನೂ ಹೌದು. ಯಾಕೆಂದರೆ ರಾಶಿಯಲ್ಲೇ ಶನಿ ಇದ್ದಾರೆ. ಎರಡನೇದು, ಪಂಚಮ ಸ್ಥಾನದಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ಪೂರ್ವ ಪುಣ್ಯ ಸ್ಥಾನದ ಪರಿಹಾರ ಏನಪ್ಪ ಅಂತಂದರೆ, ನಿಮ್ಮ ಹಿರಿಯರ ಆಶೀರ್ವಾದ ಬೇಕು. ಹಾಗಾಗಿ ಪಿತೃಗಳನ್ನು ಸ್ಮರಣೆ ಮಾಡುವಂಥದ್ದು ತುಂಬ ಒಳ್ಳೆಯದು. ಜೊತೆಗೆ ಈ ಉದ್ಭವವಾಗಿರತಕ್ಕಂಥ ದೇವತೆಗಳ ದರ್ಶನ ಮಾಡುವಂಥದ್ದು. ಒಟ್ಟಾರೆ ಮೀನರಾಶಿಯವರಿಗೆ ಚೆನ್ನಾಗಿದೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಬಹುದು.